बोलिए श्री सद्गुरु कबीर साहेब की जय। दीनबंधु करुणा सिंधु विरागमो बाल ब्रह्मचारी जितेन्द्रिय प्रातः स्मरणीय अखिल विश्वबंधु शिरोमणि करुणा सागर कल्याणदाता श्री कबीर कृपाल हृदय सुमन को गुप्तकर अर्पण यह जयमाला भवभंजन दुखगंजन अमर करण शरीरम आदियुगादियापहो वदनीयदल कबीर। ಈ ಭೂಮಿ ಮೇಲೆ 84 ಲಕ್ಷ ಜೀವರಾಶಿಗಳಿದೆ. ಎಷ್ಟು ಜೀವರಾಶಿಗಳು ನಮ್ಮ ಕಣ್ಮುಂದೆ ಕಾಣುತ್ತೆ ಅನ್ನೋದು ಹೇಳ್ಬೋದು. ಕಾಣದೇ ಇರುವಂಥ ಪ್ರಾಣಿಗಳು, ಪಕ್ಷಿಗಳು ಬೇರೆ ಬೇರೆ ಭೇದಗಳಲ್ಲಿ ಅದು ಚಲನವಲ್ಲೇ ಸಿಗ್ತಕ್ಕಂಥದ್ದು. ಎಷ್ಟೋ ನೀರಿನಲ್ಲಿರುತ್ತೆ, ಭೂಮಿ ಮೇಲಿರುತ್ತೆ, ಮತ್ತು ವಾಯು ಆಕಾಶದಲ್ಲಿ ಹಾರಾಡ್ಕೊಂಡಿರ್ತಕ್ಕಂಥದ್ದು ಪಕ್ಷಿಗಳು. ಈ ರೀತಿಯಾಗಿ ಇರೋದರಲ್ಲಿ ಮನುಷ್ಯ ಜನ್ಮ ಅನ್ನೋದು ಎಲ್ಲದಕ್ಕಿಂತ ಯಾಕೆ ಮುಖ್ಯ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಎಲ್ಲ ಜೀವರಾಶಿಗಳಿಗಿಂತ ಮನುಷ್ಯ ಜೀವಿ ಯಾಕೆ ಅಷ್ಟೊಂದು ಮೌಲ್ಯ ಆಧಾರಿತವಾಗಿದೆ ಅಂತ ಒಂದು ತಿಳುವಳಿಕೆ. ಜ್ಞಾನ, ಈ ಜ್ಞಾನ ಎಲ್ಲರಿಗೂ ಇದೆ, ಮನುಷ್ಯರಲ್ಲಿ ಎಲ್ರಿಗೂ ಇದೆ. ಜ್ಞಾನ ಅನ್ನೋದಿದೆ. ಸುಜ್ಞಾನ, ಅಜ್ಞಾನ ಅಂತಕ್ಕಂಥದ್ದು ಎರಡಿದೆ. ಸುಜ್ಞಾನ ಅನ್ನೋದು ಯಾವುದು, ಅಜ್ಞಾನ ಅನ್ನೋದು ಯಾವುದೋ ಒಂದು ತಿಳ್ಕೊಳ್ಳೋದು ಮುಖ್ಯ ಆಗಿದೆ. ಇದರನ್ನು ನಾವು ಯಾವತ್ತಿಂದ ಪಾಠ ಕಲಿತಾ ಹೋಗ್ತೀವಿ, ಹುಟ್ಟಿದಾಗಿಂದನೂ ನಮಗೆ ಕಲಿಸ್ತಾ ಬರ್ತಾರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಮಕ್ಕಳು, ಸಣ್ಣ ಮಕ್ಕಳು ಬೆಳೀತಾ ಇದ್ದಂಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಕರೆಂಟ್ ಇರೋ ಜಾಗಕ್ಕೆ ಹೋದರೆ ಏನು ಮಾಡ್ತಾರೆ ತಂದೆ ತಾಯಿಗಳು? ತಡೀತಾರೆ. ಅಲ್ಲಿ ಹೋಗ್ಬೇಡಪ್ಪ, ಅಲ್ಲೇನೋ ಕೆಟ್ಟದ್ದು, ಅದನ್ನು ಮುಟ್ಟಬಾರ್ದು, ಭಯ ಇಡಿಸ್ತಾರೆ. ಮಕ್ಕಳಿಗೆ ಅವಾಗ ಏನಾಗುತ್ತೆ, ಅದು ಸರಿಯಾದ ವಸ್ತು ಅಲ್ಲ, ನಮ್ಗೆ ಆಟ ಆಡ್ತಕ್ಕಂಥ ವಸ್ತು ಅಲ್ಲ ಅಂತ ಯಾವ ರೀತಿ ಗೊತ್ತಾಗುತ್ತೋ ಅದೇ ರೀತಿ ಅದು ಸುಜ್ಞಾನ. ಅಜ್ಞಾನ, ಬಾ ಇಂಥದ್ದನ್ನು ಸೇವನೆ ಮಾಡು, ಅಂಥದ್ದನ್ನು ಸೇವನೆ ಮಾಡು, ಅದು ರುಚಿಯಾಗಿದೆ, ಇದು ರುಚಿಯಾಗಿದೆ ಅಂತ ದುಶ್ಚಟಗಳನ್ನ ಕಳಿಸ್ತಕ್ಕಂಥದ್ದು ಅಜ್ಞಾನ. ಎರಡೂ ನಮ್ಮಲ್ಲೇ ಇದೆ. ಇದು ಸಣ್ಣ ವಯಸ್ಸಿನಿಂದ ಕಲ್ತ್ಕೊಂಬರ್ತಕ್ಕಂಥ ವಿಚಾರ. ಒಂದು ಸಣ್ಣ ಮಗು ಮುಂದೆ ಒಂದು ಬಾಟ್ಲಿಟ್ರೆ ಅದಕ್ಕೆ ಗೊತ್ತದು ಕುಡಿಬೇಕೋ ಬೇಡವೋ. ಹೆಂಗೆ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದಾಗಿದೆ. ಯಾವುದೋ ವಿಚಾರ, ಯಾವ ವಿಚಾರ? ಒಳ್ಳೆ ವಿಚಾರ. ಅದಕ್ಕೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅನ್ನೋದು ಪ್ರಾರಂಭವಾಗೋದು ಮನೆಯಿಂದಲೇ ಶಿಕ್ಷಣ ನಡ್ಕೊಂಡು ಬರುತ್ತೆ. ಶಿಕ್ಷಣ ಅಂತಕ್ಕಂಥದ್ದೇನೋ ಜ್ಞಾನ ಕೊಡ್ತಕ್ಕಂಥದ್ದೇ ಅದು ಆಗಿದೆ. ಆದ್ರಿಂದಲೇ ಕೆಲವರು ಕೇಳ್ತಾರೆ ದೇವಸ್ಥಾನಕ್ಕೆ ಹೋಗೋದು ತಪ್ಪ ಅಂತ. ಪ್ರಶ್ನೆಗಳಿದೆ, ನಿಮ್ಮಲ್ಲೂ ಇದೆ, ಇಲ್ಲ ಅಂತಲ್ಲ. ಈಗಲೂ ಹೋಗ್ತೀರಾ ದೇವಸ್ಥಾನ, ನಾವು ಹೇಳಲಿ ಕೇಳಲಿ ಬಿಡಲಿ ಹೋಗೇ ಹೋಗ್ತೀರ. ಅಲ್ಲ, ಹೋಗೋದು ತಪ್ಪಲ್ಲ. ಅದು ಯಾತಕ್ಕೆ ದೇವಸ್ಥಾನ ಅಂತಕ್ಕಂಥದ್ದು ಮನೆಯಲ್ಲಿ ಪ್ರಾರಂಭ ಆಯಿತು ನೋಡಿ ವಿದ್ಯೆ. ಯಾವುದು ಅದು ಒಳ್ಳೆಯದು, ಇದು ಕೆಟ್ಟದ್ದು, ಅದು ಮಾಡಬೇಡ, ಇದು ಮಾಡು. ಈ ರೀತಿಯಾಗಿ
ಒಂದು ಪ್ರಾರಂಭಿಕ ಒಂದು ವಿದ್ಯಾಭ್ಯಾಸ ಎಲ್ಲಿ ನಡೆಯುತ್ತೆ? ಮನೆಯಲ್ಲಿ ನಡೆಯುತ್ತೆ. ಅದೇ ರೀತಿ ದೇವಸ್ಥಾನ ಅಂತಕ್ಕಂಥದ್ದು, ದೇವರು ಅಂದರೆ ಯಾರು, ದೇವರು ಯಾವ ರೀತಿ ಇರ್ಬೋದು, ದೇವರು ಯಾವ ರೀತಿ ಇರ್ಬೋದು, ಅದು ಕಾಲ್ಪನಿಕವಾಗೇ ಇರ್ಬೋದು. ದೇವರ ಆಕಾರ ಏನು, ಇದನ್ನೆಲ್ಲ ಯಾರು ಮಾಡಿದ್ದು? ನಾವೇ ಮಾಡಿದ್ದು. ಯಾತಕ್ಕೋಸ್ಕರ ಮಾಡಿದ್ದು ನಾವು? ಯಾತಕ್ಕೆ ಮಾಡಿದ್ದು? ಅರ್ಥ ಮಾಡ್ಕೊಳ್ಲಿಕ್ಕ. ಮಗುಗೆ ಕರೆಂಟ್ ಇದೆ ಅಲ್ಲಿ ಕೈ ಇಡು ಅಂತ ಹೇಳಿದ್ರೆ ಅದೇನು ಮಾಡುತ್ತೆ? ತಕ್ಷಣ ಇಟ್ಬಿಡುತ್ತೆ. ಯಾತಕ್ಕೋಸ್ಕರ ಇಡುತ್ತೆ? ನಂಬಿಕೆ. ಯಾರ ಮೇಲೆ? ತಂದೆ ತಾಯಿಗಳ ಮೇಲೆ ನಂಬಿಕೆ. ನೋಡಿ, ನಂಬಿಕೆ ಅನ್ನೋದೇ ಬಹಳ ವಿಶ್ವಾಸಾರ್ಹವಾದ ಒಂದಿದು. ಅದನ್ನು ಕೈ ಇಡು ಅಂದರೆ ಇಟ್ಬಿಡುತ್ತೆ ಬೇಕಾದರೆ. ಅದರ ಪರಿಣಾಮ ಏನು ಅನ್ನೋದು ಅನುಭವಿಸ್ಬೇಕಾಗಿರೋದು ಯಾರೋ? ತಂದೆ ತಾಯಿ. ಅದರಿಂದ ತಂದೆ ತಾಯಿಗಳು ಆ ರೀತಿ ಹೇಳಲಿಕ್ಕೆ. ಆದರೆ ಇಲ್ಲಿ ದೇವಸ್ಥಾನದಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ಒಳ್ಳೆಯದನ್ನು ಹೇಳ್ತೀರಾ, ಕೆಟ್ಟದ್ದನ್ನು ಹೇಳ್ತಿದ್ದೀರಾ. ಅಲ್ಲಿ ಇಟ್ಟರೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಹಾಗೆ ದೇವ್ರ ಬಗ್ಗೆ ಏನು ಹೇಳ್ತಾರೆ? ದೇವ್ರ ಬಗ್ಗೆ ಸಹಸ್ರನಾಮ ಸ್ತೋತ್ರಗಳು ಮಾಡೋದು. ಮತ್ತು ಇನ್ನೇನು ಮಾಡಿಸ್ತಾರೆ? ಯಾಗ ಯಜ್ಞಾದಿಗಳನ್ನ ಮಾಡೋದು. ಗಣೇಶ ಹೋಮ ಮಾಡಬೇಕು ಎಲ್ಲ ಮಾಡಿಸ್ತಾರಲ್ಲ. ಮಾಡಿಸೋವಾಗ ಏನೇನು ಹಾಕ್ತಾರಲ್ಲಿ? ಹೂವು ಅಕ್ಷತೆ ಅಲ್ಲ, ಎಲ್ಲೂ ಹಾಕ್ತಾರೆ. ಅದ್ರ ಜೊತೆಗೆ ತುಪ್ಪ ಸುರಿತಾರೆ, ಕೆ ಜಿ ಗಟ್ಟಲೆ ತುಪ್ಪ ಸುರಿತಾರೆ. ಆಮೇಲೆ ಸೀರೆಗಳು ಹಾಕ್ತಾರೆ, ಬಟ್ಟೆಗಳು ಹಾಕ್ತಾರೆ, ಎಲ್ಲ ಹಾಕಿ ದೇವ್ರಿಗೆ ಹೋಗುತ್ತೆ. ಸುಟ್ಟೋಗಿರೋದು ದೇವ್ರಿಗೆ ಹೋಗುತ್ತೆ. ಇದನ್ನೆಲ್ಲ ಹೇಳ್ಕೊಡಲ್ಲ ನಿಮಗೆ. ಇದು ಅಲ್ಲಿ ಹೋಗ್ತಾ ಇದೆ ದೇವ್ರಿಗೆ, ನೇರವಾಗಿ ದೇವ್ರಿಗೆ ಸಿಗುತ್ತೆ, ಅಗ್ನಿಗೆ ಸಿಗುತ್ತೆ. ಸುಟ್ಟಿರೋ ವಸ್ತು ಏನಾದರೂ ಯಾಕಾದ್ರೂ ಸಿಗೋವಂಥದ್ದಾಗಿದ್ದರೆ ಅದು ನಂಬೋಣ. ಹೆಂಗೆ ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ, ಸುಟ್ಟೋಗಿದೆ, ಅದು ಹೆಂಗೆ ಹೋಗುತ್ತೆ ದೇವರಿಗೆ? ಹಾವಿಯಲ್ಲಿ ಹೋಗುತ್ತೆ. ಅದೆಲ್ಲ ಹೇಳ್ಕೊಡ್ಬೇಕಾಗಿರೋದು. ನಿರಾಕಾರನು ಯಾವುದೋ ಚೈತನ್ಯ ಸ್ವರೂಪ ಈ ಶರೀರದಲ್ಲಿದ್ದಾನೆ. ಈ ಶರೀರದಲ್ಲಿ ನಿರಾಕಾರ ರೂಪವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯಿಂದ ಏನು ಮಾಡ್ತಾ ಇದ್ದೀವಿ ನಾವು? ಪ್ರಪಂಚನ ನೋಡ್ತಾ ಇದ್ದೀವಿ. ಹೌದೋ ಇಲ್ವೋ? ಆದ್ದರಿಂದ ಅಲ್ಲಿ ಭಕ್ತಿ ಬರಲಿ ಅನ್ನೋದಕ್ಕೆ ಒಂದು ಮೂರ್ತಿನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಮೂರ್ತಿನ ಸ್ಥಾಪನೆ ಮಾಡಿ ಅಲ್ಲಿ ಏನು ಮಾಡ್ತಾರೆ? ಮೂರ್ತಿಗೆ ಜೀವ ಬರ್ತಕ್ಕಂಥ ಜೀವ ಪ್ರತಿಷ್ಠಾಪನೆ ಆಗುತ್ತೆ ಅಲ್ವಾ? ಮಾಡ್ತಾರಾ? ಜೀವ ಪ್ರತಿಷ್ಠಾಪನೆ ಅಂದರೆ ಮೂರ್ತಿಗೆ ಜೀವ ಬರೋ ಕಡೆ ಇರಲಿ ಅಂತ ಕೇಳ್ಕೊಂಡು. ಅಂದರೆ ಏನು ಅರ್ಥ? ಮೂರ್ತಿನಲ್ಲಿ ಜೀವನವಲ್ಲ, ಭಕ್ತಿ. ಭಕ್ತಿ ನಾನು ಮಾಡಬೇಕಾದ್ರೆ ನಾನು ಭಕ್ತಿ ಪ್ರಾರಂಭ ಮಾಡಿ. ಭಕ್ತಿ ಅಂದರೆ ಏನು? ಕೂಡುವಿಕೆ. ಎಲ್ಲಿ ಕೂಡೋದು? ಮನಸ್ಸು ಎಲ್ಲಿ ಕೂಡಬೇಕು? ಸ್ವರೂಪದಲ್ಲಿ ಕೂಡಬೇಕು. ಆ ಸ್ವರೂಪನ ಹೆಂಗೆ ಅರ್ಥ ಮಾಡ್ಕೊಬೇಕು? ಅಲ್ಲಿ ಒಂದು ಮೂರ್ತಿ ಕೂಡಿಸಿದಾರಲ್ಲ, ಆ ಮೂರ್ತಿ ಥರ ನಮ್ಮ ಮನಸ್ಸು ಅಲ್ಲಿ ಆ ರೀತಿಯಾಗಿ ಆಗಬೇಕು. ಯಾವ ರೀತಿಯಾಗಿ ಆಗಬೇಕು? ಅಲ್ಲಿಟ್ಟೋರೋ ಮೂರ್ತಿ ಇದೆಯಲ್ಲ, ಆ ಮೂರ್ತಿಯಂತೆ ನಮ್ಮ ಮನಸ್ಸಾಗಬೇಕು. ಆಗಕ್ಕೆ ಬಿಡ್ತಾರಾ? ಮೂರ್ತಿ ಹಂಗೆ ಆಗಕ್ಕೆ ಬಿಡ್ತಾರಾ ನಿಮಗೆ? ದೇವಸ್ಥಾನಕ್ಕೆ ಹೋದರೆ ಏನು ಹೇಳ್ತಾರೆ? ಹೋಗಿ ಕಳಿಸ್ತಾ ಇರ್ತಾರೆ. ಯಾರು ಕಳಿಸ್ತಾರೆ? ಏನು ಕೊಡದೇ ಇರೋರಿಗೆ ಹೋಗು ಹೋಗು ಅಂತ ಇರ್ತಾರೆ. ಕೊಡೋರಿಗೆ ನಿಂತ್ಕೊಳ್ಳಿ ಅಂತಾರೆ. ನಿಂತ್ಕೊಳ್ಳಿ, ಈ ಒಂದು ಅಲಂಕಾರ ಇದೆ, ಆ ಒಂದು ಅಲಂಕಾರ ಇದೆ, ಈ ಪೂಜೆ ಇದೆ, ಆ ಪೂಜೆ ಇದೆ, ಸುಪ್ರಭಾತ ಪೂಜೆ ಇದೆ, ಹಿಂಗೆ ಯಾಮಾರಿಸ್ತಾ ಇದ್ದಾರೆ. ಅದನ್ನು ನೋಡಕ್ಕೆ ನಾವು ಹೋಗ್ತಾ ಇದ್ದೀವಿ ಅಲ್ವಾ? ಅದಕ್ಕೋಸ್ಕರ ದೇವರು ದೇವಸ್ಥಾನ ಅಂತ ಮಾಡಲಿಲ್ಲ.
ಪೂರ್ವಿಕರು ಮಾಡಿದ್ದು ದೇವಸ್ಥಾನ ಯಾತಕ್ಕೆ ಅಂದರೆ ಆ ಮನಸ್ಸು ಆ ಮೂರ್ತಿ ಹಂಗಾಗಲಿ ಅಂತ. ಅದು ಭಕ್ತಿ. ಮನಸ್ಸು ಮತ್ತು ಆತ್ಮ ಎರಡು ಸಮನಾಗಿ ಬರಬೇಕು. ರಾಮ ಸೀತೆ, ಸೀತಾರಾಮ, ಮನಸ್ಸು ಚಿತ್ತ ಸೀತೆ, ರಾಮ ಆತ್ಮ. ರಾಮ ಸೀತೆ ಒಂದಾಗಬೇಕಾದ್ರೆ ಏನು ಬೇಕು? ಭಕ್ತಿ. ಯಾವ ರೀತಿ ಇರಬೇಕು ಅದು ಭಕ್ತಿ? ಆ ಮೂರ್ತಿ ಹಂಗಿರ್ಬೇಕು. ಮಳೆ ಬರಲಿ, ಚಳಿ ಆಗಲಿ, ಗಾಳಿ ಇರಲಿ, ಏನು ಸೆಕೆಗೆ ಒದ್ದಾಡೋಗ್ಬಿಟ್ವಿ ನಾವೆಲ್ಲ. ಬಿಸಿಲಿಂದ ಬಂದು ಬೇಗೆಗೆ ಒದ್ದಾಡೋಗ್ಬಿಟ್ವಿ. ನೀರು ಕುಡೀರಿ ಅಂತಾರೆ, ಜ್ಯೂಸ್ ಕುಡೀರಿ ಅಂದರು, ಎಲ್ಲ ಆಯಿತು. ಈಗ ಸಮಾಧಾನ ಆಯಿತು ಈ ಶರೀರಕ್ಕೆ. ಅದು ಎಂಥ ಕಾಲ ಆಗಲಿ, ಅಂಥ ಕಾಲ ಆಗಲಿ, ಇಂಥ ಕಾಲ ಆಗಲಿ, ಆ ಕಲ್ಲು ಮೇಲೆ ನೀರು ಹಾಕ್ತಾರೆ, ತಣ್ಣೀರು ಸುರಿತಾರೆ, ಚಳಿಯನ್ನಲ್ಲ. ಧಗೆ ಇದ್ದರೂ ಕೂಡ ಅದು ಅಲುಗಾಡಲ್ಲ. ಆ ರೀತಿಯಾಗಿ ಒಂದು ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ಬೇಕು, ಆತ್ಮನಿಗೆ ಸಮನಾಗಿ ನಿಲ್ಲಿಸ್ಬೇಕು. ಅದರಿಂದ ಮೋಕ್ಷ ನಿಶ್ಚಯ. ಯಾವಾಗ ಮೋಕ್ಷ ನಿಶ್ಚಯ ಆಗೋದೋ, ಯಾವಾಗ ಆ ಮೂರ್ತಿ ಥರ ನಮ್ಮ ಮನಸ್ಸಾಗುತ್ತೋ, ಆಗ ರಾಮನ ದರ್ಶನ ಆಗುತ್ತೆ. ಯಾವಾಗ ದರ್ಶನ ಆಗೋದು ರಾಮಂದು? ಮನಸ್ಸು ಚಂಚಲತೆಯಿಂದ ದೂರ ಬಂದಾಗ ಮಾತ್ರ ಅದು ಸಾಧ್ಯ. ಆದ್ದರಿಂದ ಕುಕರ್ಮ और कुवासनाओं को त्याग कर ಮುಕ್ತಿ ಅವಶ್ಯ ಹೋಗಿ. ಕುಕರ್ಮಗಳು ಏನು? ಕೆಟ್ಟ ಕರ್ಮಗಳು. ಯಾವುದು ಕೆಟ್ಟ ಕರ್ಮ? ಕೆಟ್ಟ ಕರ್ಮ, ಕುಕರ್ಮಗಳು. ಆಸೆ ಪಡೋದು ಕುಕರ್ಮ, ಅದು ಕೂಡ ಕುಕರ್ಮ. ಕುವಾಸನೆ ಅಂದರೆ ಕೆಟ್ಟ ವಾಸನೆಗಳಲ್ಲಿ ಹೋಗೋದು. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ನಾನಾ ರೀತಿ ಆಸೆಗಳು, ಎಷ್ಟು ಥರ ಕುಕರ್ಮಗಳು ಮಾಡ್ತಾರೆ. ಯಾಕೆ ಮಾಡ್ತಾರೆ ಕುಕರ್ಮ? ಒಂದು ವಸ್ತು ನೋಡ್ಕೊಂಬಂದಿದ್ದಾರೆ, ಆ ವಸ್ತು ನನಗೆ ಬೇಕು, ಅಲ್ಲಿ ಆಸೆ ಬಂತು ಮನಸ್ಸಿಗೆ, ಅವಾಗ ಕುಕರ್ಮ ಮಾಡಿ ಏನು ಮಾಡೋದು? ಇನ್ನೊಬ್ಬರಿಗೆ ಮೋಸ ಮಾಡೋದು, ಆಸೆ ಇಡ್ಸು. ಈ ಬ್ಯಾಂಕಲ್ಲಿ ಇಷ್ಟು ದುಡ್ಡಿಡು, ಈ ಬ್ಯಾಂಕಲ್ಲಿ ಇಷ್ಟು ದುಡ್ಡಿಡು ಅಂದರೆ ಯಾವುದೋ ಒಂದು ಇದರಲ್ಲಿ ಟ್ರೇಡಿಂಗ್ ಅಂತ ದುಡ್ಡಿಡಿಸ್ತಾರೆ. ಅವನಿಗೇನು ಸಿಕ್ತು? ಇಡಿಸ್ದವನಿಗೆ ಕಮಿಷನ್ ಸಿಗುತ್ತೆ. ಆ ಕಮಿಷನ್ ಆಸೆಗೆ ಇವ್ರು ಏನು ಮಾಡ್ತಾರೆ? ಆ ದುಡ್ಡನ್ನ ಅಲ್ಲಿ ಇಡಿಸೋದು. ಇವನೇನು ಮಾಡಬೇಕಾಗಿತ್ತು? ಅದು ಎಂಥ ಕಂಪನಿ, ಏನು ಅಲ್ಲಿ ಬಂಡವಾಳ ಹಾಕ್ಬೋದಾ ಬೇಡವಾ ಏನೂ ನೋಡಲ್ಲ. ಆಸೆ ಮೊದಲನೇ ಸತಿ ಹಾಕಿಸ್ದಾಗ ಬಂದ್ಬಿಡ್ತು ದುಡ್ಡು, ಬಡ್ಡಿ ಸಮೇತ ಬಂದ್ಬಿಡ್ತು. ಒಂದಕ್ಕೆ 2ರಷ್ಟು ಬಂದ್ಬಿಡ್ತು. ಆಗೇನಾಯಿತು? ಅಲ್ಲಿಗೆ ನಿಲ್ಲಿಸ್ಬೇಕಿತ್ತು, ನಿಲ್ಲಿಸ್ಲಿಲ್ಲ. 2ನೇ ಬಾರಿ ಹಾಕಿಸ್ತಾನೆ. 3ನೇ ಬಾರಿ ಇದ್ದಿದ್ದ ಸಾಲ ಎಲ್ಲ ಮಾಡ್ಕೊಂಡು ತಂದು ಹಾಕ್ತಾನೆ. 2 ರೂಪಾಯಿ ಬಡ್ಡಿಗೆ ಸಾಲ ಸಿಕ್ತು ಅಂತೇಳಿ ತಗೊಂಬಂದ್ಬಿಟ್ಟು 4 ಪಟ್ಟು ಬಂದಾಗ ಅವ್ನು ಬಡ್ಡಿ ತೀರಿಸ್ಕೊಳ್ಬೋದಲ್ಲ. ಅಸಲು ಬರುತ್ತೆ, ಬಡ್ಡಿನೂ ಬರುತ್ತೆ. ಇದೆಲ್ಲ ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರಪಂಚ ನೋಡ್ಬಿಟ್ಟು ಹೇಳ್ತಾ ಇರೋದು. ಪ್ರಪಂಚ ನೋಡ್ಬಿಟ್ಟು ಸ್ವ ಅನುಭವದಿಂದ ನಾನು ನಿಮ್ಮ ಹತ್ರ ನುಡಿತಾ ಇದ್ದೀನಿ. 1ಕ್ಕೆ 2 ಪಟ್ಟು ಆಗುತ್ತೆ ಅಂತೇಳಿ ಬಡ್ಡಿ ತಂದು ಬಡ್ಡಿಗೆ ಹಣ ತಂದು ಅಲ್ಲಿ ಹಾಕಿ ಅಸಲು ಇಲ್ಲ, ಬಡ್ಡಿನೂ ಇಲ್ಲ. ಇದು ಕಟ್ಟಕ್ಕೂ ಆಗ್ತದೆ. ಇದ್ದಿದ್ದ ಮನೆ ಮಠ ಎಲ್ಲ ಮಾರಿಕೊಂಡು ಈ ಒಂದು ಇದನ್ನು ನಾವು ಅನುಭವಿಸ್ತೇವೆ. ಬೇಕಿತ್ತ ನಮಗಿದೆಲ್ಲ? ಅಲ್ಲಿಗೆ ಬಂಗಾರದ ಜಿಂಕೆಗೆ ಆಸೆ ಪಟ್ಟಂಗೆ ಸೀತೆ ನಾವು ಈ ಥರ ಆಸೆ ಪಡ್ತಾ ಇದ್ದೀವಿ. ಅದು ಕುಕರ್ಮಗಳು ಮಾಡಿಕೊಂಡು ಅವನು ಯಾರೋ ಆಸೆ ಪಡ್ಸಕ್ಕೆ ಹೋಗಿ ಅವನು ಕುಕರ್ಮ ಮಾಡೋದು, ಅವನು ಮಾಡಿ ಆ ಒಂದು ವಾಸನಾತ್ರ ಜಾಲದಲ್ಲಿ ನಾವು ಬಿದ್ದು. ಯಾಕೆ? ಆಸೆ
ಅದು ಕೊಂಡ್ಕೋಬೋದು, ಇದು ಕೊಂಡ್ಕೋಬೋದು, ದೊಡ್ಡ ಮನೆ ಮಾಡ್ಬೋದು, ದೊಡ್ಡದಾಗಿ ಆಗ್ಬೋದು. ಕೂತ್ ಜಾಗದಲ್ಲೇ ಬರ್ತಾ ಇದೆ ನನಗೆ ದುಡ್ಡು. ಬಡ್ಡಿ ಅಂದರೆ ಯಾರು ಬೇಡ ಅಂತಾರೆ? 1-2 ಪಟ್ಟು ಬಡ್ಡಿ ಬರುತ್ತೆ ಅಂದರೆ ಯಾರು ಬೇಡ? ಅದರಿಂದ ನೋವು ಅನುಭವಿಸೋದು ಯಾರು? ಜೀವನೇ. ರಾಮನೇ ಬಂಗಾರದ ಜಿಂಕೆಗೆ ಆಸೆ ಪಟ್ಟದಕ್ಕೆ ಏನಾಯಿತು? ಸೀತಾಮಾತೆಗೆ ಅಪಹರಣ. ಯಾರಿಗೆ ನೋವಾಯಿತು? ರಾಮನಿಗೆ, ಆತ್ಮನಿಗೆ ನೋವು. ಎಲ್ಲೆಲ್ಲಿ ಹೋಗ್ಬೇಕಾಯ್ತು ಹುಡ್ಕೊಂಡು, ಕಾಡು ಮೇಡು ಎಲ್ಲ. ಲಕ್ಷ್ಮಣ ರೇಖೆ ಅಂತಕ್ಕಂಥದ್ದು ಹಾಕಿತ್ತು ಲಕ್ಷ್ಮಣ. ದಾಟಬೇಡ, ಮನಸ್ಸೇ ದಾಟಬೇಡ. ಆದರೆ ಸೀತೆ ದಾಟು. ತಪ್ಪು ಮಾಡಿಸುತ್ತೆ. ಆದ್ದರಿಂದಲೇ ಒಳ್ಳೆ ಗುರು ಬೇಕು. ಗುರು ಅಂದರೆ ಯಾರು? ಕತ್ಲಿಂದ ಬೆಳಕಿನೆಡೆಗೆ ಕರ್ಕೊಂಬರ್ತಕ್ಕಂಥ ಗುಹೆಯಲ್ಲಿ ರುಕಾಂದ ಅಂದರೆ ಕತ್ಲು. ಗುಹೆ ಒಳಗೆ ಹೋದ್ರೆ ನಿಮ್ಗೆ ಏನು ಕಾಣಿಸುತ್ತೆ? ಗುಹೆ ಒಳಗೋಗ್ಬಿಟ್ಟಿದ್ದೀರಾ, ಏನು ಕಾಣಿಸುತ್ತೆ ನಿಮಗೆ? ಅಂಧಕಾರ. ಹೊರಗೆ ಬರೋಕ್ಕೆ ದಾರಿ ಗೊತ್ತಾಗಲ್ಲ. ಅವಾಗೇನು ಬೇಕು? ಬೆಳಕು ಬೇಕು. ಆ ಬೆಳಕು ಕಂಡಾಗ ಏನು ಆನಂದ ಸಿಗುತ್ತೆ? ಮಾರ್ಗದರ್ಶನ ಕೊಡ್ತಕ್ಕಂಥ. ಅದರಿಂದ ನೋಡಿ, ಇಲ್ಲಿಂದ ಅಲ್ಲಿ ದಾಟಿಬಿಟ್ಲು. ರಾವಣಾಸುರ ಏನು ಮಾಡಿದ? ರಾಕ್ಷಸ ಅಂತಕ್ಕಂಥ ಆತನೇ ನಮಗೆ ನೋವುಂಟು ಮಾಡ್ತಕ್ಕಂಥದ್ದು ಯಾವುದೋ ಇಂಥದ್ದೇ ರಾಕ್ಷಸಂತರ ಬರ್ತಕ್ಕಂಥ ವಾಸನಾ ಇದು ಜಾಲ. ಅದು ನಮ್ಮನ್ನು ಏನು ಮಾಡ್ತಾ ಇದೆ? ಈ ಒಂದು ಇದರಿಂದ ಕರ್ಕೊಂಡು ಹೋಗ್ತಾ ಇದೆ. ಬನ್ನಿ 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 ಅಂತ ನಾವು ಅದನ್ನು ಅಂದ್ಕೊಂಡು ಏನು ಮಾಡ್ತಾ ಇದ್ದೀವಿ? ಅದರಿಂದ ಓಡ್ತಾ ಇದ್ದೀವಿ. ನಿಜ ನಡೀತಾ ಇರೋದು. ಮೊನ್ನೆ ಒಬ್ಬರು ತೀರ್ಕೊಂಡ್ರು. ಮಕ್ಕಳೆಲ್ಲ ಮರಿ ಇಲ್ಲ, ಹೆಂಡ್ತಿ ಒಬ್ಬಳೇ ಇದ್ದಿದ್ದು. ಅಂದರೆ ಅವ್ರು ಬೇರೆಯವ್ರು ಯಾರೋ ಮನೆಯಲ್ಲಿ, ಅಂದರೆ ಸ್ವಂತದವ್ರ ಮನೆಯಲ್ಲೇ ಇದ್ದಿದ್ದು, ಯಾರೂ ಇಲ್ಲ. ಈಗ ಒಂದು ಜೀವ ಹಾಗೆ ತಂದೆ ತಾಯಿ ಒಂದು ಕಡೆ ಇರ್ತಾರೆ, ಮಕ್ಕಳು ಒಂದು ಕಡೆ ಇರ್ತಾರೆ. ಅಮೇರಿಕಾದಲ್ಲಿ ಮಕ್ಕಳಿರ್ತಾರೆ, ತಂದೆ ತಾಯಿಗಳು ಇಲ್ಲಿರ್ತಾರೆ. ಎಷ್ಟು ನೋವು. ಕಾಯಿಲೆಗೆ ತೋರಿಸೋರಿಲ್ಲ, ಕಸಾಲೆಗೆ ತೋರಿಸೋರಿಲ್ಲ, ನೋಡ್ಕೊಳ್ಳೋರಿಲ್ಲ. ಅಮೇರಿಕಾದಲ್ಲಿ ತನ್ನ ಮಗ ದುಡ್ಡು ಕಳ್ಸಕ್ಕೂ ರೆಡಿ ಅವನು, ಇಲ್ಲಿ ಯಾರು ನೋಡ್ಕೋತಾರೆ? ಹಾಗೆ ಆಸೆ ಎಲ್ಲ ಕಷ್ಟನೇ. ಯಾರು ಮಾಡ್ಕೊಂಡಿದ್ದು ಕಷ್ಟನ? ಹಾಂ, ನಿಮ್ಗೆ ದುಡ್ಡು ಕಳಿಸ್ತೀನಿ. ದುಡ್ಡು ಒಂದೇನೋ ಪ್ರಪಂಚಕ್ಕಿರೋದು. ನಂದು, ನನ್ನವರು ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಆ ಭಾವನೆನೇ ಹೋಗ್ತೈತೆ. ಆದ್ದರಿಂದನೇ ವಿದ್ಯೆ ಬೇಕು, ಶಿಕ್ಷಣ ಬೇಕು, ವಿಚಾರ ಬೇಕು, ಸತ್ಸಂಗ ಬೇಕು. ಸತ್ಸಂಗ ಇದ್ದಾಗ ಏನಾಗ್ತದೆ ಅಂತಂದರೆ ಮನಸ್ಸು ಆಗುತ್ತೆ, ನಿರ್ಭೀತವಾಗುತ್ತೆ. ಗೊತ್ತು ನಮಗೆ ಪ್ರಪಂಚದಲ್ಲಿ ಏನೂ ಇಲ್ಲ, ನಮಗೇನೂ ಬೇಕಾಗಿಲ್ಲ ಅಂತ ಗೊತ್ತಿದ್ರು ನಾವೇನು ಹೇಳ್ತಾ ಇದ್ದೀವಿ? ಆಸೆನಲ್ಲೇ ನಾವೇ ಮಾಡಿಕೊಂಡು ಅನುಭವಿಸ್ತಾ ಇದ್ದೀವಿ. ಅದರಿಂದ ಕುವಾಸನಾओं को त्याग कर ಮುಕ್ತಿ ಅವಶ್ಯ. ಇದೆಲ್ಲ ಇಟ್ಕೊಂಡಾಗ ನಮಗೆ ಮುಕ್ತಿ ಅನ್ನೋದು ಸಿಗಲ್ಲ. ಇದೆಲ್ಲ ಬಿಟ್ಟಾಗಲೇ ನಮಗೆ ಮುಕ್ತಿ. ಒಬ್ಬ ಮುಮುಕ್ಷು ಅಂತಂದರೆ, ಒಬ್ಬ ಜ್ಞಾನಿ ಅಂತಂದರೆ ಅವನು ಹೆಂಗಿರ್ತಾನೆ ಅಂತಂದರೆ, ಸುತ್ತು ಎಲ್ಲ ಇದ್ರೂ ಏನೂ ಇಲ್ದಂಗಿರ್ತಾನೆ. ಅಂತ ಒಂದು ಸ್ಥಿತಿನ ಹೊಂದ್ಕೊಳ್ಳೋನಿಗೆ ಮುಮುಕ್ಷು ಅಂತಕ್ಕಂಥದ್ದು. ಅಂದರೆ ಅವನು ಸಾಧನೆ ಮಾಡಿದ ಅರ್ಥ. ಮಕ್ಕಳನ್ನ ನೋವಾಯಿತು ಅಂದರೆ ತಂದೆ ತಾಯಿ ಇರುತ್ತೆ,
ಚುರುಕನ್ನು. ಯಾಕೆ? ಆಸೆ. ಆ ನೋವು ಅನುಭವಿಸ್ತಾ ಇರೋನಿಗೆ ಆ ನೋವು ಗೊತ್ತಾಗುತ್ತೆ. ತಂದೆ ತಾಯಿಗೆ ನೋವಿಲ್ಲ, ಆದರೆ ಆ ಕಡೆ ವ್ಯಾಮೋಹ ಇದೆ, ಆ ನೋವು ಕೊಡ್ತಾ ಇದೆ, ಯಾವುದೋ ನೋವು. ಅದಕ್ಕೇನು ಮಾಡಬೇಕು? ಅದಕ್ಕೆ ಏನು ಉಪಾಯ ಇದೆ ಅದನ್ನು ಹುಡುಕೊಂಡು ಅದಕ್ಕೆ ಸರಿಯಾಗಿ ನಾವು ಮಾಡಿದ್ರೆ ಅದು ಸರಿ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ಕೊರಿಗೆ ಏನೂ ಪ್ರಯೋಜನ. ಆದ್ದರಿಂದ ಒಬ್ಬ ಸಾಧಕ ಏನು ಮಾಡ್ತಾನೆ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದಕ್ಕೆ ಶ್ರಮ ಏನಾಗಬೇಕು ಅದನ್ನು ಮಾಡಿಸಿ ಅಲ್ಲಿಗೆ ಸಮಾಧಾನ ಕೊಡ್ತಾನೆ, ಅದನ್ನು ಕೊರಗ್ತಾ ಹೋಗಲ್ಲ. ಅದರಿಂದ ಹಾಗೆ ಸಾಧನೆ ಮಾಡಬೇಕಾದ್ರೆ ಯಾರ ಒಂದು ಮಾರ್ಗ ಬೇಕಾಗುತ್ತೆ ಅಂದರೆ ಗುರುವಿನ ಮಾರ್ಗ ನಾವು ಬೇಕಾಗುತ್ತೆ. ಗುರು ಕೋ ಕೀಜಿಯ ಬಂದಗಿ ಕೋಟಿ ಕೋಟಿ ಪ್ರಣಾಮ್ ಕೀಟನ ಜಾನ ಗುರು ಕರ್ಲೆ ಆಪ್ ಸಮಾನ್. ಅದಕ್ಕೆ ಏನು ಮಾಡ್ತಾನೆ, ಕೀಟ ಭೃಂಗ ಎರಡು ಒಂದು ಕಡೆ ಇದ್ದರೆ ಭೃಂಗದ ಸಂಗೀತ ಇದರಲ್ಲಿ ಸಿಕ್ಕಾಕೊಂಡು ಭೃಂಗದ ಸಂಗೀತ ಕೇಳಿ ಇದೇನಿದೆ, ಕೀಟ ಅದರಲ್ಲೇ ಗುಂಗಿನಲ್ಲೇ ಮರ್ತೋಗುತ್ತೆ, ತನ್ನನ್ನು ತಾನೇ ಮರ್ತೋಗುತ್ತೆ. ಹಾಗೆ ಗುರು ಏನು ಮಾಡ್ತಾ ಇದ್ದಾನೆ, ತನ್ನ ಕಡೆ ಸೆಳ್ಕೋತಾ ಇದ್ದಾನೆ, ಯಾರನ್ನ? ಭಕ್ತನ್ನ ತನ್ನ ಕಡೆ ಕರ್ಕೋತಾ ಇದ್ದಾನೆ. ಕೊನೆಗೆ ಏನು ಮಾಡ್ತಾನೆ, ಆ ಸ್ಥಾನಕ್ಕೆ ಕರ್ಕೊಂಡು ಹೋಗಲ್ಲ, ಸ್ಥಾನಕ್ಕೆ ಕರ್ಕೊಂಡು ಹೋಗಲ್ಲಿ ಬಿಟ್ಬಿಡ್ತಾನೆ, ತನ್ನ ಸ್ಥಾನನೇ ಬಿಟ್ಕೊಡ್ತಾ ಇದೆ. ಅದಕ್ಕೆ ಗುರುವಿಗೆ ಪ್ರಣಾಮ ಮಾಡಿ, ಗುರುಕೋ ಕೀಜಿಯ ದಂಡವತ್ ಕೋಟಿ ಕೋಟಿ ಪ್ರಣಾಮ ಕೀಟನ ಜಾನೆ ಭೃಂಗಕೋ ಗುರು ಅಲ್ಲೇ ಆಪ್ ಸಮಾನ. ಆತನ ಸಮಾನವಾಗಿ ನಿಮ್ಮನ್ನ ಕರ್ಕೊಂಡು ಹೇಳ್ತಾ ಇದ್ದಾರೆ. क्योंकि जीव ही अपनी भूल से शरीर संबंधी षट कर्मों पांच विषयों में सुख को धारण कर रहा है. ಅಂದರೆ ಷಟ್ ಆರು अपनी भूल से ಆರು ಕರ್ಮಗಳು, ವಿಧವಾದ ಕರ್ಮಗಳು. ಶಾಂತಿ ಅಂತಾರೆ, ವಶೀಕರಣ ಅಂತಾರೆ, ಸ್ತಂಭನ ಅಂತಾರೆ, ವಿದ್ವೇಷನ್ ಮತ್ತೆ ಉಚ್ಚಾಟ ಅಂತ ಆರು ಕರ್ಮ. ಈ ಆರು ಕರ್ಮಗಳು ಮತ್ತು ಪಂಚ ವಿಷಯಗಳು, 5 ವಿಷಯಗಳು. ಈ ವಿಷಯದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. छे कर्मों 5 विषयों को भोक्त कौन है? सूक्ष्म स्थूल शरीर तो जड़ ही है. ಶರೀರ ಏನಪ್ಪ ಅಂತಂದ್ರೆ ಜಡ ಏನು, ಜಡವಸ್ತು ಏನು, ಏನು ಇಲ್ಲದೆ ಇರೋದು. ಮೈಕ್ ಇದೆ, ಇದು ಜಡ. ಫೋನ್ ಇದೆ, ಅದೇ ಈ ಶರೀರ ಕೂಡ ಜಡಾನೆ. ಇದು ಏನರಿಂದ ಮಾಡಿರೋದು? ವಸ್ತುಗಳನ್ನು ಸೇರಿಸೇ ಮಾಡಿ. ಇದೆಲ್ಲಿ ಸಿಗುತ್ತೆ? ಭೂಮಿ ಮೇಲೆ ಸಿಕ್ಕಂಥ ವಸ್ತುಗಳನ್ನ ಜಡ. ಯಾವುದು ವಸ್ತು ಮಾತಾಡಲ್ವೋ, ಯಾವ ವಸ್ತು ನೋಡಲ್ವೋ, ಯಾವ ವಸ್ತು ಕೇಳಿಸ್ಕೊಳ್ಳಲ್ವೋ ಅದನ್ನ ಜಡ ಅಂತೀವಿ. ಯಾವ ವಸ್ತು ಜಡ? ಯಾವುದನ್ನ ನಾವು ಯಾವುದನ್ನ ಕೇಳಿಸ್ಕೊಳ್ಳಲ್ವೋ, ಯಾವುದು ಮಾತಾಡಲಿಕ್ಕೆ ಶಕ್ತಿ ಇಲ್ವೋ ಅದನ್ನ ಏನಂತೀವಿ? जड़. ಅದರಿಂದ जड़ में जब ज्ञान ही नहीं वह कर्ता भोक्ता कैसे होगा. ಇದು ಶರೀರ ಅಂತ ಜಡ ಇಲ್ಲದ್ಮೇಲೆ ಅದು ಏನು ಅನುಭವಿಸುತ್ತೆ? ಅನುಭವಿಸಲಿಕ್ಕಾಗುತ್ತೆ ಆಗೋಗ್ಬಿಟ್ರೆ. तो चैतन्य षट कर्मों और 5 विषयों में सुख मानने वाला और ग्रहण करने वाला. ಈ 6 ಷಟ್ ಕರ್ಮಗಳು, 5 ವಿಷಯ ಅನುಭವಿಸ್ತಕ್ಕಂಥದ್ದು ಯಾವನೋ
ಅನುಭವಕ್ಕೆ ಬರುತ್ತಿದೋ ಜೀವಾತ್ಮನ ಅನುಭವಕ್ಕೆ ಬರ್ತಕ್ಕಂಥ. ಅಲಂಕಾರ ಮಾಡಿದ್ದೀರಾ ಅಂದ್ರೆ ಯಾರ ಕಣ್ಣ ಕಾಣುತ್ತೆ? ಯಾರಿಗೆ? ಜೀವ ಕಾಣಿಸುತ್ತೋ ಶರೀರಕ್ಕೆ ಕಾಣಿಸುತ್ತೋ? ಜೀವನಿಗೆ ಕಾಣಿಸುತ್ತೋ ಶರೀರಕ್ಕೋ? ಜೀವನಿಗೆ ಕಾಣಿಸೋದು ಅಲ್ವಾ? ಆದ್ರಿಂದ 6 ಕರ್ಮಗಳು ಮತ್ತು ಪಂಚ ವಿಷಯಗಳು ಯಾರಿಗೆ ಸಂಬಂಧಪಟ್ಟಿದ್ದಾಗಿದೆ? ಜೀವನಿಗೆ ಸಂಬಂಧಪಟ್ಟಿದ್ದಾಗಿದೆ. जब इस भूल है तब तक सुख रहा है. ತಕ್ಕಂಥದ್ದು ಎಷ್ಟು ದಿವಸ ಆಭಾಸವಾಗುತ್ತಿದೆ? ಜೀವ ಇರೋ ತನಕ. जब इसे शरीर और शरीर संबंधी भोग में पूर्ण दोष दृष्टि सामने नहीं रहे, बोध और सत्साधन के रक्षक सर्व गुण से संपन्न रहा कर पुरुषार्थ द्वारा दृष्टा को दृश्य से आभाव हो, बस शिव का स्वरूप तो निराधार ही है. ಅದರಿಂದ ಜೀವನು ಆಧಾರವಾಗಿದ್ದಾನೋ ನಿರಾಧಾರವಾಗಿದ್ದಾನೋ? ನಿರಾಧಾರ. ಆಧಾರ ಇಲ್ಲ ಜೀವನ, निराधार ही है, क्योंकि कारण कार्य भाव रहित अखंड एक रस है. ಜೀವನು ಯಾವ ರೀತಿ ಇದ್ದಾನೆ ಅಂದ್ರೆ ಶರೀರ ಗಟ್ಟಿ ಅಂಟುದು ಹಾಗೆ ಕೂತಿದ್ದಾನೆ. रस है. फिर सदा के लिए चल है, जिसको बिना शरीर न रह सके, नाश हो जाए, वह सब शरीर रक्षा की क्रिया है. ಅದರಿಂದ ಶರೀರದ ರಕ್ಷಣೆ ಯಾರು ಮಾಡ್ತಾ ಇದ್ದಾನೆ? ಜೀವನ ಮಾಡ್ತಾ ಇದ್ದಾನೆ. ಜೀವನ ಇದ್ದಾಗೆ ನಮಗೆ ಎಲ್ಲವೂ ಆಗುತ್ತೆ. ಆದರೆ ಅವನು ಇದ್ದು ಇಲ್ಲದೆ ನಮ್ಮಲ್ಲಿದ್ದಾನೆ. ಜೀವನಿಗೆ ಆಸೆ ಇದೆಯಾ? ಆಸೆ. ಜೀವನ ಇದ್ದಾಗ ಏನು ಉತ್ಪತ್ತಿ ಆಯಿತು? ಮನಸ್ಸು ಅನ್ನೋದು ಉತ್ಪತ್ತಿ ಆಯಿತು. ಜೀವನ ಇದ್ದಾಗ ಮನಸ್ಸು ಅನ್ನೋದು ದುಃಖಕ್ಕೆ ಸುಖಕ್ಕೆ ಕಾರಣಕರ್ತರು ಯಾರು? ಮನಸ್ಸು. ಜೀವನ ತನ್ಪಾಡುತ್ತಾನೋ ಇದ್ದಾನೆ. ಜೀವನ ಇದ್ದಾನೆ ಅಂದರೆ ಏನಿದೆ? ಎಲ್ಲ ಕ್ರಿಯೆಗಳು ಶರೀರದಲ್ಲಿ ನಡೀತಾ ಇದೆ. ಹಾರ್ಟು ಹೋಗ್ತಾ ಇದೆ, ಹೃದಯ ಲಬ್ ಡಬ್ ಡಬ್ ಅಂತ. ಜೀವನ ಇದ್ದಾನೆ ಹಿಂಗೆ ಕಂಡುಹಿಡಿತಾರೆ. ಇಲ್ಲಿ ಇಟ್ಟರೆ ಪಲ್ಸ್ ಓಡ್ಕೊಳ್ತಾ ಇದೆ. ಜೀವನ ಇದ್ದಾನೆ. ಜೀವನ ಇಲ್ಲ ಅಂತಂದ್ರೆ ಏನಾಗುತ್ತೆ? ಯಾವುದು ಕ್ರಿಯೆಗಳು ನಡೀ ಯಾವ ರೀತಿ ಜೀವನ ಕಾಣಿಸಲ್ವೋ ಅದೇ ರೀತಿ ಮನಸ್ಸು ಕಾಣುತ್ತೆ. ಎಲ್ಲ ಎಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು? ನಮ್ಮ ಮೆದುಳಿನಲ್ಲಿ ಉತ್ಪತ್ತಿ ಆಗ್ತದೆ. ಇವತ್ತು ಏನೋ ಎಷ್ಟೋ ಚಿಂತೆ ಇಲ್ಲ, ಏನೋ ಕಾಡ್ತಾ ಮನಸ್ಸಲ್ಲಿ ಬೇಜಾರಾಗ್ತಾ ಇದೆ. ಬೇಜಾರಾಗ್ತಾ ಇದೆ. ಬೇಜಾರಕ್ಕೆ ಕಾರಣ ಬೇಸರ ಆಗ್ತಾ ಇದೆ. ಹಲವಾರು ಕಾರಣಗಳು. ಹೆಣ್ಣು ಮನೆಯಲ್ಲಿದ್ರೆ ಚಿಂತೆ, ಆಯ್ತು ಮದುವೆ ಚಿಂತೆ ಆಗುತ್ತಾ ಇಲ್ವಾ? ಚಿಂತೆ. ಹೆಣ್ಮಕ್ಳಿಗೆ ಹಾಗೆ ಹೆಣ್ಮಕ್ಳಿರೋರು ಸುಖವಾಗಿದ್ದಾರ? ಇವಾಗ ಅವ್ರಿಗೆ ಡಬಲ್ ಚಿಂತೆ. ಗಂಡು ಮಕ್ಳಿರೋರಿಗೆ ಡಬಲ್ ಚಿಂತೆ. ಯಾಕೆ? ಹೆಣ್ಮಕ್ಳು ಚೆನ್ನಾಗಿ ಗಂಡ್ಮಕ್ಳು ಕಡಿಮೆ ಓದು ಕೇಳಕ್ ಹೋದ್ರೆ ಹೆಣ್ಮಕ್ಳು ಏನು ಹೇಳ್ತಾರೆ? ಇಂಥ ಗಂಡೇ ಬೇಕು ನನಗೆ, ಅಂಥ ಗಂಡೇ ಬೇಕು. ಅದರಿಂದ ವಯಸ್ಸು ಓದಿಸಿ ಅಂತಾನೆ ಇರ್ತಾರೆ. ಎಷ್ಟು ಸಾಕಾಗಲ್ಲ.
ಡಬಲ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡಿದ್ದೀಯ ಅಂದರೆ PhD ಮಾಡಬೇಕು. PhDನೂ ಮಾಡಿಬಿಡ್ತಾರೆ. ಆಮೇಲೆ ಗಂಡು ಸಿಗ್ತಾರ? ಸಿಗ್ತಾ ಇಲ್ಲ. ಅವ್ನು ಕೆಲಸ ಮಾಡಬೇಕು, ಉದ್ಯೋಗ ಮಾಡಬೇಕು ಅಂತ. ಇನ್ನೊಂದು ಕಡೆ ಕೋಟ್ಯಾಧೀಶ್ವರರು, ಮಕ್ಕಳು ಓದಲ್ಲ, ದುಡ್ಡಿದೆ, ನಮಗೆ ಕೊಡಿ ನಮ್ಮ ಅಂದರೆ ಹೆಣ್ಮಕ್ಳು ಹೋಗಲ್ಲ. ಅವನು ದುಡಿದಿದ್ರೆ ನಾನು ಮದುವೆ ಆಗ್ತೀನಿ ಕಂಡೀಷನ್. ಅದರಿಂದ ಏನಾಗ್ತಾ ಇದೆ? ಕಳೆದೋಗ್ತಾ ಇದೆ ಚಿಂತೆ. ಯಾರಿಗೆ ಚಿಂತೆ? ತಂದೆ ತಾಯಿ. ಮಕ್ಕಳಿಗೆ ಚಿಂತೆ, ದುಡಿದು ಸಂಪಾದನೆ ಮಾಡಬೇಕು, ಚೆನ್ನಾಗಿ ಮನೆ ಕಟ್ಟಬೇಕು, ಓಡಾಡಬೇಕು, ಅವ್ರ ಚಿಂತೆ. ಆದ್ರಿಂದ ಈ ಚಿಂತೆನಲ್ಲಿ ಚಿಂತೆ ಮಾಡಿ ಮಾಡಿ ಒಂದು ಯೌವನ ವೃದ್ಧಾಪ್ಯದಲ್ಲಿ ಮಾಡ್ಕೊಂಡಿದ್ದೀವಿ. ಎಷ್ಟೇ ಬುದ್ಧಿವಂತರಾಗಿರಲಿ, ಎಷ್ಟೇ ಉಪಾಯ ಜೀವನ ಸಾಗಿಸೋದು ಕೂಡ